ಆ್ಯಕ್ಚುಲಿ ನನ್ನ ಬ್ಲಾಗ್ ಇಲ್ಲಿ ನೋಡ್ತಾ ಇದ್ದಾರೆ, ಅವರಿಗೆ ಎಂಥದ ವಾಯ್ಸ್ ಸರಿಯಾಗೋದಿಲ್ಲ ಅಂತ ನಂದು ಮಾತಾಡಿದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಿಯರಾಜ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮೇ 1, ಎಲ್ಲರಿಗೂ ಗೊತ್ತಿದೆ ಕಾರ್ಮಿಕರ ದಿನಾಚರಣೆ. ಇವತ್ತು ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾನು ಹೊರಟಿದ್ದೀನಿ ಮುಡಿಪು ಶ್ರೈನ್ಗೆ ಪೂಜೆ ಮಾಡಿ ಮತ್ತೆ ನಮ್ಮ ಆಂಟಿ ಮನೆಗೆ ಒಂದು ಹೋಗ್ಲಿಕ್ಕಿದೆ, ಜಸ್ಟ್ ಹೋಗಿ ಬರೋದು. ಮತ್ತೆ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು. ದಿನ ನಾನು ಒಂದು ರಜೆ ಇರುವಾಗ ನನಗೆ ಏನಾದೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಇವತ್ತು ಹಾಗೆಯೇ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಿರ್ಬೋದು. ನನ್ನ ಕೈಯಲ್ಲಿ ಕೊಡೆ ಇದೆ ಮತ್ತು ಬಿಸಿಲು ಬರ್ತದಲ್ಲ ಮಧ್ಯಾಹ್ನ, ಅದಕ್ಕೋಸ್ಕರ ಕೊಡೆ ಇಟ್ಕೊಂಡಿದ್ದೀನಿ. ಇವಾಗ ಹೋಗುವ ಟೈಮ್ ಆಯಿತು, 10 ಗಂಟೆ ಮೇಲಾಯಿತು. 10ವರೆಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಏನೆಲ್ಲ ಆಗ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬರ್ತಿದ್ದೀನಿ ನಾನು. ವ್ಲಾಗ್ ಸ್ಟಾರ್ಟ್ಸ್ ಅವ್ರು ನಮ್ಮ ಓನರ್. ಈಗಷ್ಟೇ ಬಂದದಷ್ಟೇ ನಾವು ಆಂಟಿ ಮನೆಗೆ. ಕೋಲ್ಡ್ ಕುಡಿದಾದ್ಮೇಲೆ ಒಂಥರ ವೀಕ್ನೆಸ್ ಆಗ್ತದೆ. ಇದು ಎಂತ ಸಕ್ಕರೆದ ಐಟಮ್ ತಿನ್ನುವಾಗ ವೀಕ್ನೆಸ್ ಆಗೋದು ನನಗೆ. ಆ್ಯಕ್ಚುಲಿ ನನ್ನ ಬ್ಲಾಗ್ ಇಲ್ಲಿ ನೋಡ್ತಾ ಇದ್ದಾರೆ, ಅವರಿಗೆ ಎಂಥದ ವಾಯ್ಸ್ ಸರಿಯಾಗೋದಿಲ್ಲ ಅಂತ ನಂದು ಮಾತಾಡಿದ್ದು. ಅದೆಂತಾಗಿದೆ ವಾಯ್ಸ್? ಒಳಗಿಂದ ಬರ್ತದೆ. ಹೇಗೆ? ನಾರ್ಮಲ್ ಆಗಿ ಮಾತಾಡೋದು. ನೀವು ಕನ್ನಡದಲ್ಲಿ ಮಾತಾಡಿ, ಅವರಿಗೆ ಅರ್ಥ ಆಗುದಿಲ್ಲ. ಅವರು ಹೇಳ್ತಿದ್ದಾರೆ ನನ್ನ ಈಗ ನಾರ್ಮಲ್ ಅಲ್ಲಿ ಮಾತಾಡುವಾಗ ಚೆನ್ನಾಗಿ ಉಂಟು, ವಾಯ್ಸ್ ಕೊಡ್ತೇನಲ್ಲ ವಿಡಿಯೋಗೆ, ಅದು ಚೆನ್ನಾಗಿಲ್ಲ ಅಂತೆ. ಸ್ವಲ್ಪ ಓವರ್ ಆಗಿ ಮಾತಾಡ್ತೇನೆ. ಸಜೆಷನ್ ಮಾಡಿದ್ದಾರೆ, ಹೆಸರೆಲ್ಲ ಮೆನ್ಷನ್ ಮಾಡಬೇಡಿ. ಒಬ್ರು ಸಜೆಷನ್ ಮಾಡಿದ್ದಾರೆ ಅಷ್ಟೇ. ಅಷ್ಟು ದೊಡ್ಡ ಫೇಮಸ್ ಅಲ್ಲ ಅವರು, ಇನ್ಸ್ಟಾಗ್ರಾಮ್ ಐಡಿ ಫೇಸ್ ಯಾರ್ದು ಇಲ್ಲ. ನಿಜವಾಗಿ ನಾನು ಫೇಸ್ ಯಾರ್ದು ತೋರಿಸ್ಲಿಲ್ಲ ಗೈಸ್. ನನ್ನ ಫೇಸ್ ಬಂದ್ರೆ ಸಾಕು ಅಷ್ಟೇ. ನಾನು ದೊಡ್ಡ ಫೇಮಸ್ ಆದ್ಮೇಲೆ ಇವರದೆಲ್ಲ ಫೇಸ್ ಆಗ್ತೀನಿ. ಅಲ್ಲ ಹಾಗೆಲ್ಲ ನೀವು ಹೇಳಿದ್ದು, ಅವ್ರು ಹಾಗೆ ಹೇಳಿದ್ದು. ನಿಜವಾಗಿ ನನ್ನ ಹತ್ರ ಹೇಳಿದ್ದು 1000 ಸಬ್ಸ್ಕ್ರೈಬರ್ಸ್ ಆಗ್ಲಿ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದ್ರೆ ವಿಡಿಯೋ ಮುಂದೆ ಬರ್ತೇನೆ ಅಂತ ಹೇಳಿದ್ದಾರೆ ಅವರು. ಅಷ್ಟೇ. ಇಲ್ಲ ಇವಾಗ ಟೈಮ್ 4:15 ಆಯ್ತು ಮನೆಗೆ ಹೊರಡೋದು. ಆಗ ಬಂದಿದ್ದೇವೆ. ಸ್ವಲ್ಪ ಸೈಲೆಂಟ್ ಇರಿ ಮಕ್ಕಳೇ. ಎಷ್ಟು 3 ಗಂಟೆಗೆ 2:15 ಬಂದಿದ್ದಾರೆ. 2:15 ಬಂದಿದೆ. ನಾನು ಹೋಗುದಿಲ್ಲ. 1000 ಸಬ್ಸ್ಕ್ರೈಬರ್ ಮನಲಿಗೆಲ್ಲ ಹೋಗುದಿಲ್ಲ, ಎಲ್ಲಿ ಸಹ ಹೋಗುದಿಲ್ಲ. ಇವತ್ತು ಡೇ ಮುಗೀತು. ಇನ್ನು ನೆಕ್ಸ್ಟ್ ಟೈಮ್ ಸಿಗ್ತೀವಿ. ನೆಕ್ಸ್ಟ್ ಟೈಮ್ ಯಾವಾಗ ಗೊತ್ತಿಲ್ಲ, ನೋಡುವ. ಬರ್ತೀನಿ. ವ್ಲಾಗ್ಸ್ ಮಾಡುವಾಗ ಅರ್ಧದಲ್ಲಿ ವಿಡಿಯೋ ಕಟ್ ಆಯಿತು, ಸ್ಟೋರೇಜ್ ಫುಲ್ ಆಯಿತು. ಎಂತ ಮಾಡಲಿಕ್ಕೆ ಸಾಗಲಿಲ್ಲ ನನಗೆ, ಹಾಗಾಗಿ ವಿಡಿಯೋ ಕಟ್ ಮಾಡಿದೆ. ಆಮೇಲೆ ಈಗ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಬೂತಾಯಿ ಪುಳಿ ಮುಂಚಿ ಮಾಡ್ತಾಯಿದ್ದೀನಿ. ಏನಂತ ಹೇಳಿದರೆ ಈ ಬ್ಲಾಗಲ್ಲಿ ಎಷ್ಟು ವಿಶೇಷ ಏನಿಲ್ಲ, ಜಸ್ಟ್ ರಜೆ ಇತ್ತಲ್ಲ ಹಾಗೆ ಪೂಜೆಗೆ ಹೋಗಿ ಆಂಟಿ ಮನೆಗೆ ಹೋಗಿ ಬಂದೆ ವಿಸಿಟ್ ಮಾಡಿ ಅಷ್ಟೇ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.